ಕಾರ್ಗಿಲ್ ಸಮರದಲ್ಲಿ ನಮ್ಮ ಸೇನೆ ಸಾಧಿಸಿದ ಅಭೂತಪೂರ್ವ ಜಯದ ನೆನಪಿಗಾಗಿ ಇಂದು ಗುಡಿಬಂಡೆಯ ಕಾರ್ಗಿಲ್ ವಿಜಯೋತ್ಸವ ಆಚರಣಾ ಸಮಿತಿ ಹಾಗೂ ಪ್ರತಿಷ್ಠಿತ ಆಕಾಶ್ ಆಸ್ಪತ್ರೆ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಏರ್ಪಡಿಸಲಾಗಿತ್ತು. ಇದರೊಂದಿಗೆ ಗುಡಿಬಂಡೆ ಪೊಲೀಸ್ ವತಿಯಿಂದ ವೃತ್ತ ನಿರೀಕ್ಷಕ ಮುನಿಕೃಷ್ಣ ಹಾಗೂ ಉಪನಿರೀಕ್ಷಕ ಮುತ್ತುರಾಜ್ ನೇತೃತ್ವದಲ್ಲಿ ಮಾದಕ ವಸ್ತುಗಳ ಕುರಿತು ಜನರಲ್ಲಿ ಅರಿವು ಮೂಡಿಸಲು ಅಂಬೇಡ್ಕರ್ ವೃತ್ತದಿಂದ ತಾಲ್ಲೂಕು ಕಚೇರಿಯವರೆಗೆ ಬೈಕ್ ರ್ಯಾಲಿಯನ್ನು ಆಯೋಜಿಸಲಾಗಿತ್ತು. ಈ ಸಮಯದಲ್ಲಿ ಗುಡಿಬಂಡೆ ಪೊಲೀಸ್ ವೃತ್ತ ನಿರೀಕ್ಷಕ ಮುನಿಕೃಷ್ಣ ಮಾತನಾಡಿ, ಕುತೂಹಲ ಹಾಗೂ ಕ್ಷಣಿಕ ಆನಂದಕ್ಕಾಗಿ ಮಾದಕ ವಸ್ತುಗಳಿಗೆ ದಾಸರಾಗಿ ಇಂದು ಯುವಜನತೆ ತಮ್ಮ ಜೀವನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಮಾದಕ ವಸ್ತುಗಳ ವಿರುದ್ಧ ಜನರನ್ನು ಜಾಗೃತಿಗೊಳಿಸಲು ಪೊಲೀಸ್ ಇಲಾಖೆಯಿಂದ ಇಂತಹ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು. ಅದು ಮಕ್ಕಳು ಕುತೂಹಲಕ್ಕೆ ಏನೋ ಒಂದು ಫ್ರೆಂಡ್ಶಿಪ್ ಸರ್ಕಲಲ್ಲಿ ಯಾರೋ ಒಬ್ಬನಿಗೆ ಅದ್ರ ಪರಿಚಯ ಇರ್ತದೆ, ಅದನ್ನು ತಗೊಂಬಂದು ಕುತೂಹಲಕ್ಕೆ ಒಂದು ಕ್ಷಣಿಕವಾದ ಸುಖಕ್ಕೋಸ್ಕರ ಅದನ್ನು ಏನಾದರೂ ಉಪಯೋಗಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮತ್ತು ಅದೇನೇ ಅಭ್ಯಾಸ ಆಗಿ ಮತ್ತು ಮಕ್ಕಳು ಅದಕ್ಕೇನೇ ಅಡಿಕ್ಟ್ ಆಗುವಂಥ ಸಾಧ್ಯತೆಗಳು ತುಂಬ ಇರೋದರಿಂದ ಶಾಲಾ ಕಾಲೇಜು ಮಕ್ಕಳಲ್ಲಿ ಇದ್ರ ಬಗ್ಗೆ ತುಂಬ ಅರಿವು ಮೂಡಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಹಲವಾರು ಕಾರ್ಯಕ್ರಮಗಳನ್ನ ರೂಪಿಸಿದೆ. ಅದರ ಭಾಗವಾಗಿ ಇವತ್ತು ನಮ್ಮ ಕಾರ್ಗಿಲ್ ವಿಜಯೋತ್ಸವ ಆಚರಣಾ ಸಮಿತಿಯ ಒಂದು ಕಾರ್ಯಕ್ರಮ ಇದ್ದಂಥ ಸಂದರ್ಭದಲ್ಲಿ ನಾವು ಸಹ ಅದರಲ್ಲಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ಅವರು ನಾವು ಎಲ್ಲರೂ ಸಹ ಒಂದು ಸಣ್ಣದಾಗಿ ಒಂದು ಬೈಕ್ ರ್ಯಾಲಿನ ಏರ್ಪಡಿಸಿ ಅಂಬೇಡ್ಕರ್ ಗುಡಿಬಂಡೆ ಪಟ್ಟಣದ ಗಜನಾಣ್ಯ ಕಲ್ಯಾಣ ಮಂಟಪದಲ್ಲಿ ನಡೆದ ಉಚಿತ ಆರೋಗ್ಯ ತಪಾಸಣೆ ಶಿಬಿರದ ಉದ್ಘಾಟನೆಯನ್ನು ಕಾರ್ಗಿಲ್ ವಿಜಯೋತ್ಸವ ಆಚರಣಾ ಸಮಿತಿಯ ಸಂಚಾಲಕ ಅಂಬರೀಶ್, ಬಿಜೆಪಿ ಮುಖಂಡ ಗಜನಾಣ್ಯ ನಾಗರಾಜ್, ಮಹಿಳಾ ಘಟಕದ ಮುಖ್ಯಸ್ಥರು ಸೇರಿದಂತೆ ಅನೇಕ ಗಣ್ಯರು ನೆರವೇರಿಸಿದರು. ತಮ್ಮ ಅಂಗಗಳನ್ನು ಪುನಃ ಮಾಡಿಕೊಂಡು ನಮ್ಮ ಆರೋಗ್ಯಗಳನ್ನು ಕೆಡಿಸ್ಕೊಂಡು ಈ ರೀತಿಯಾಗಿ ನಮಗೆ ಒಂದು ರಕ್ಷಣೆಯನ್ನು ಕೊಟ್ಟಿರ್ತಾರೆ. ಇನ್ನೊಂದು ಹೆಮ್ಮೆಯ ವಿಷಯ ಅಂತಂದರೆ ಈ ಸಮಯದಲ್ಲಿ ನ್ಯೂ ವಿಷನ್ ಇಂಗ್ಲಿಷ್ ಶಾಲೆಯ ಮುಖ್ಯಸ್ಥೆ ಪರಿಮಳ, ಬಿಜೆಪಿ ಮುಖಂಡ ಗಜನಾಣ್ಯ ನಾಗರಾಜ್ ಹಾಗೂ ಸಮಾಜ ಸೇವಕ ಬಿಜೆಪಿ ಮುಖಂಡ ಸಂದೀಪ್ ರೆಡ್ಡಿ ಮಾತನಾಡಿದರು. ನಮಗೆ ಬೇರೆ ಯಾವ ದೇಶದ ಒಂದು ಆಡಳಿತಗಾರರು ಸಹ ಶಸ್ತ್ರಾಸ್ತ್ರಗಳ ಒಂದು ಸಹಾಯವನ್ನು ಕೊಡಲಿಲ್ಲ. ಅಂಥ ಸಮಯದಲ್ಲಿ ನಮ್ಮ ಮಹಾನ್ ನಾಯಕ ವಾಜಪೇಯಿ ಅವರು ಎಂಥ ದೃಢ ನಿರ್ಧಾರ ತಗೊಳ್ತಾರೆ ಅಂತಂದರೆ 20,000 ಅಡಿಗಳಿಗಿಂತಲೂ ಮೇಲಿನ ಅಂದರೆ ಅಷ್ಟು ಎತ್ತರದಲ್ಲಿ ಯುದ್ಧ ವಿಮಾನಗಳನ್ನು ಬಿಟ್ಟು ವಾಯುಪಡೆಯ ಸಹಾಯದೊಂದಿಗೆ ಆ ವಿಜಯವನ್ನು ಸಾಧಿಸ್ಕೊಳ್ತಾರೆ. ಇವತ್ತಿನ ದಿನ ಕಾರ್ಗಿಲ್ ವಿಜಯೋತ್ಸವ ಕಾರ್ಯಕ್ರಮ ನಿಜವಾಗ್ಲೂ ಕೂಡ ಏನು ನಮ್ಮ ಭಾರತ ದೇಶ, ಯಾವುದೇ ದೇಶ ಆಗಿರ್ಬೋದು, ಅದರಲ್ಲೂ ನಮ್ಮ ಭಾರತ ದೇಶ ದೇಹದ ಬೆನ್ನೆಲುಬು ಹಾಗೋ ನಮ್ಮ ಸೈನಿಕರು ಹಾಗೆ ಅವರು ಬೆನ್ನೆಲುಬಾಗಿ ನಮಗಿಲ್ಲ ಅಂದರೆ ಇವತ್ತು ದಿವಸ ನಾವು ಮಾಂಸದ ಮುದ್ದೆ ಥರ ಎಲ್ಲದರಲ್ಲೇ ಬೀಳ್ತಾ ಇದ್ವಿ. ಅಂದರೆ ಭಾರತದ ದೇಶದಾದ್ಯಂತ ಬಾರ್ಡರ್ನಲ್ಲಿ ಯಾವುದೇ ಬೇರೆ ದೇಶದವರು ಇನ್ನೊಬ್ಬರು ಬರೆದಿರ ಸುರಿದಿರ ನಮಗೆ ತೊಂದರೆ ಮಾಡ್ದಿರ ಅವರು ನಿಲ್ತಾ ಇರೋದ್ರಿಂದ ನಾವು ಸ್ವೇಚ್ಛವಾಗಿ ನಾವು ಓಡಾಡಿಕೊಂಡು ನಮ್ಮ ಕೆಲಸ ಕಾರ್ಯಗಳು ಮಾಡ್ಕೊತಾ ಇದ್ದೀವಿ. ಇಂಥ ಸಮಯದಲ್ಲಿ ಕಾರ್ಗಿಲ್ನಲ್ಲಿ ಆ ಒಂದು ಪಾಕಿಸ್ತಾನಿಗಳು ಮತ್ತು ಉಗ್ರಗಾಮಿಗಳು ದೂರ್ತಾ ಇದ್ದಾಗ ಆವಾಗ ಅದೆಲ್ಲ ಕಂಡಿಡ್ಕೊಂಡು ನಮ್ಮವರು ಹೋಗಿ ಅಲ್ಲಿಂದ ಹೋರಾಟ ಮಾಡ್ತಾರೆ, ಬಹಳಷ್ಟು ಹೋರಾಟ ಮಾಡ್ತಾರೆ. ವಿಜಯೋತ್ಸವ ಇಡೀ ಪ್ರಪಂಚದ ಮುಂದೆ ಮತ್ತೊಮ್ಮೆ ನನ್ನ ಭಾರತದ ಹಿರಿಮೆಯನ್ನು ಎತ್ತಿಡಿದಂತಹ ಈ ಒಂದು ವಿಜಯೋತ್ಸವ ಕಾರ್ಗಿಲನ್ನು ಏನು ಪಾಕಿಸ್ತಾನಿಗಳು ಆಕ್ರಮಿಸಿಕೊಂಡಿದ್ರು, ತಮ್ಮ ಬಲಿದಾನದ ಮೂಲಕ, ಸಾವಿರಾರು ಸೈನಿಕರ ಬಲಿದಾನದ ಮೂಲಕ ಮತ್ತೊಮ್ಮೆ ನನ್ನ ಭಾರತ ಮಾತೆಯನ್ನು ರಕ್ಷಿಸಿದಂತಹ ದಿನ, ನಾವು ವಿಜಯೋತ್ಸವವನ್ನು ಆಚರಿಸಿದಂತಹ ದಿನ. ಏನು ದಿವಂಗತ ವಾಜಪೇಯಿಯವರು ಅವರ ನೇತೃತ್ವದಲ್ಲಿ ಈ ಒಂದು ನಾವು ಕಾರ್ಗಿಲ್ ಯುದ್ಧವನ್ನು ಗೆದ್ದಿದ್ದು ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯುವಂತಹ ದಿನ. ಈ ಕಾರ್ಯಕ್ರಮಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಘಟಕದ ಮುಖ್ಯಸ್ಥೆ ಆಶಾ ಜಯಪ್ಪ, ಜಿಲ್ಲಾ ಘಟಕದ ಪದ್ಮಾವತಮ್ಮ, ಭಾರತೀಯ ಜನತಾ ಪಾರ್ಟಿ ಮಹಿಳಾ ಘಟಕದ ತಾಲ್ಲೂಕು ಅಧ್ಯಕ್ಷೆ ಲಕ್ಷ್ಮೀ ವೇಣುಗೋಪಾಲ್, ಕಾರ್ಯದರ್ಶಿ ಅರುಣಾ, ಪದಾಧಿಕಾರಿಗಳಾದ ಲಕ್ಷ್ಮೀ ನಾಗರಾಜ್, ಶಾಂತಮ್ಮ, ರತ್ನ, ಜ್ಯೋತಿ, ಪ್ರಮೀಳಾ, ಮಂಜುಳಾ, ಗುಣವತಿ, ರಾಜಮ್ಮ ಮೊದಲಾದವರು ಹಾಜರಿದ್ದರು.